ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಮೆಗಾ ಡಿಬೇಟ್ ಇವತ್ತು. ಮಧ್ಯಪ್ರಾಚ್ಯ ಹೊತ್ಕೊಂಡು ಉರಿತಾ ಇದೆ. ಇರಾನ್ ವರ್ಸಸ್ ಇತರೆ 12 ದೇಶಗಳು. ಈ ಕದನದ ವಿಷಯದಲ್ಲಿ ಭಾರತದ ನಿಲುವೇನು? ನಿಲುವು ಸ್ಪಷ್ಟವಾಗಿದೆ. ಇರಾನಿನ ವಿರುದ್ಧ ಇದೆ ಭಾರತ. ಇರಾನಿನಿಂದ ದಾಳಿಗೊಳಗಾಗ್ತಾ ಇರುವ ಎಲ್ಲ ಗಲ್ಫ್ ದೇಶಗಳ ಸುಲ್ತಾನರು, ರಾಜರು, ಯುವರಾಜರುಗಳ ಜೊತೆಗೆ ಭಾರತದ ಪ್ರಧಾನಮಂತ್ರಿಗಳು ಮಾತಾಡಿದ್ದಾರೆ. 48 ಗಂಟೆಗಳಲ್ಲಿ 8 ದೇಶಗಳ ಮುಖ್ಯಸ್ಥರುಗಳ ಜೊತೆಗೆ ಭಾರತ ಮಾತಾಡಿದೆ. 48 ಗಂಟೆಗಳಲ್ಲಿ. ಇನ್ನೊಂದು ಕಡೆ ಇರಾನಿನ ಸರ್ವೋಚ್ಚ ನಾಯಕ ಅಯಾತುಲ್ಲಾ ಖಮೇನಿ ಅವರ ಸಾವಿಗೆ ಸಂತಾಪ ಕೂಡ ಇಲ್ಲ. ಮಾತನಾಡಿ ಸಂತಾಪ ಸೂಚಿಸುವುದು ಒತ್ತಟ್ಟಿಗಿರಲಿ. ಸೋಷಿಯಲ್ ಮೀಡಿಯಾ ಪೋಸ್ಟ್ನ ಮೂಲಕ ಕೂಡ ಸಂತಾಪ ಇಲ್ಲ. ಅಲ್ಲಿಗೆ ಈ ಕದನದ ವಿಷಯದಲ್ಲಿ ಭಾರತದ ನಿಲುವು ಸ್ಪಷ್ಟ. ಇರಾನ್ನಿಂದ ದಾಳಿಗೊಳಗಾಗ್ತಾ ಇರುವ ಅರಬ್ ದೇಶಗಳ ನಾಯಕರೊಂದಿಗೆ ಮಾತುಕತೆ. ಇನ್ನೊಂದು ಕಡೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರ ಜೊತೆಗೆ ಮಾತುಕತೆ. ಮಧ್ಯಪ್ರಾಚ್ಯದಲ್ಲಿನ ಯುದ್ಧದ ಬಗ್ಗೆ ಪ್ರಧಾನಮಂತ್ರಿಗಳು ಆತಂಕ ವ್ಯಕ್ತಪಡಿಸಿದ್ರಂತೆ. ಯುದ್ಧ ನಿಲ್ಲಿಸುವ ಅವಶ್ಯಕತೆಯನ್ನು ಒತ್ತಿ ಹೇಳಿದ್ರಂತೆ. ಇಸ್ರೇಲ್ ಪರವಾಗಿ ನಿಂತದ್ದಕ್ಕೆ ಬೆಂಜಮಿನ್ ನೆತನ್ಯಾಹು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದ ಹೇಳಿದ್ದಾರೆ. ಭಾರತದ ಈ ನಿಲುವು ಹಲವು ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ. ಭಾರತ ಮತ್ತು ಇರಾನ್ದು ಸಿವಿಲೈಸೇಷನಲ್ ಸಂಬಂಧ, ನಾಗರಿಕತೆಗಳ ಸಂಬಂಧ 7,000 ವರ್ಷಗಳಿಂದ ವ್ಯಾಪಾರ ಇತ್ತು. ಕಷ್ಟದ ಸಮಯದಲ್ಲಿ ಭಾರತದ ಜೊತೆ ಇರಾನ್ ನಿಂತ್ಕೊಂಡಿತ್ತು. ಆದ್ದರಿಂದ ಭಾರತ ಇರಾನಿನ ಕಷ್ಟದ ಸಮಯದಲ್ಲಿ ನಿಂತುಕೊಳ್ಳಬೇಕಾಗಿತ್ತು ಅಂತ. ಈ ವಿಷಯದಲ್ಲಿ ಭಾರತದಲ್ಲಿ 2 ರೀತಿಯ ಅಭಿಪ್ರಾಯಗಳಿದ್ದಾವೆ. ಕೇಂದ್ರ ಸರ್ಕಾರದ ಅರ್ಥಾತ್ ಸದ್ಯದ ದೇಶದ ನಿಲುವನ್ನು ವಿಪಕ್ಷ ಕಾಂಗ್ರೆಸ್ ಕಟುವಾಗಿ ಟೀಕಿಸಿದೆ. ಸೋನಿಯಾ ಗಾಂಧಿ ಅವರು ಇಂಡಿಯನ್ ಎಕ್ಸ್‌ಪ್ರೆಸ್ಗೆ ಒಂದು ಆರ್ಟಿಕಲ್ ಬರೆದಿದ್ದಾರೆ, ಲೇಖನವನ್ನೇ ಬರೆದಿದ್ದಾರೆ. ಖಮೇನಿ ಹತ್ಯೆಯ ಬಗ್ಗೆ ಮೋದಿ ಮೌನ ಭಾರತದ ವಿದೇಶಾಂಗ ನೀತಿಗೆ ಕಪ್ಪು ಚುಕ್ಕೆ ಅಂತ. ಮೋದಿ ಮೌನ ಭಾರತದ ವಿದೇಶಾಂಗ ನೀತಿಯ ಪಥಕ್ಕೆ ಬಗೆದ ದ್ರೋಹ ಅಂದಿದ್ದಾರೆ ಸೋನಿಯಾ ಗಾಂಧಿ ಅವರು. ರಾಹುಲ್ ಗಾಂಧಿ ಅವರು ಕೂಡ ಅದೇ ಅರ್ಥದಲ್ಲಿ ಟ್ವೀಟ್ ಮಾಡಿದ್ದಾರೆ. ಇರಾನ್ ಸರ್ವೋಚ್ಚ ನಾಯಕನ ಹತ್ಯೆಯ ಬಗ್ಗೆ ಭಾರತ ಮಾತನಾಡಬೇಕು. ಒಂದು ದೇಶದ ಮುಖ್ಯಸ್ಥರ ಹತ್ಯೆಯನ್ನು ಮೋದಿ ಬೆಂಬಲಿಸುತ್ತಾರೆಯೇ?
ಮೋದಿ ಮೌನ ಭಾರತದ ಸ್ಥಾನ ಕುಗ್ಗಿಸಿದೆ ಅಂತಿದ್ದಾರೆ ರಾಹುಲ್ ಗಾಂಧಿಯವರು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಟ್ವೀಟ್ ನೋಡ್ತಾ ಇದ್ದೀವಿ. ಇರಾನಿನ ಸುಪ್ರೀಂ ಲೀಡರ್ ಸರ್ವೋಚ್ಚ ನಾಯಕ ಅಯಾತುಲ್ಲಾ ಖಮೇನಿ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಗಳು ಅಂತ ಎಐಸಿಸಿ ಅಧ್ಯಕ್ಷರ ಟ್ವೀಟ್. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಈ ವಿಷಯದ ಮೆಗಾ ಡಿಬೇಟ್ ಇವತ್ತು 2 ಗಂಟೆಗಳ ಚರ್ಚೆಯಲ್ಲಿ ಹಲವು ಗಣ್ಯ ಅತಿಥಿಗಳ ನಮ್ಮ ಜೊತೆಗೆ ಭಾಗವಹಿಸ್ತಾರೆ. ನನ್ನ ಕೊಲೀಗ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ವಿಧಾನ ಪರಿಷತ್ ಸದಸ್ಯರು, ಕಾಂಗ್ರೆಸ್ ಮುಖಂಡರು ಆದ ರಮೇಶ್ ಬಾಬು ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ರಮೇಶ್ ಬಾಬು ಅವರೇ. ಶ್ರೀಕಾಂತ್ ಶೆಟ್ಟಿ ಅವರು ಉಡುಪಿಯಿಂದ ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಶ್ರೀಕಾಂತ್ ಶೆಟ್ಟಿ, ನಮಸ್ಕಾರ. ನಮಸ್ತೆ. ಬಿಜೆಪಿ ವಕ್ತಾರರಾದ MG ಮಹೇಶ್, ಶಫಿ ಸಹಾದಿ ಮುಸ್ಲಿಂ ಮುಖಂಡರು, ಸೈಯದ್ ಹಕೀಮ್ ರಜಾ ಶಿಯಾ ಮುಖಂಡರು ನಮ್ಮ ಜೊತೆಗೆ ಕೆಲವೇ ಕ್ಷಣಗಳಲ್ಲಿ ಜಾಯ್ನ್ ಆಗ್ತಾರೆ. ಪ್ರಶಾಂತದ ಮೊದಲನೇ ರಿಯಾಕ್ಷನ್ ತೆಗೆದುಕೊಳ್ತಾ ಇದ್ದೀನಿ. ಪ್ರಶಾಂತ್, ಈ ಕದನದಲ್ಲಿ ಭಾರತದ ನಿಲುವನ್ನು ಹೆಂಗೆ ಅನಲೈಸ್ ಮಾಡ್ತೀರಿ ನೀವು? ಅಂದರೆ ಅದರಲ್ಲೇನು ಬಿಡಿಸಿ ಹೇಳುವಂಥದ್ದಿಲ್ಲ, ಇರಾನನ್ನು ಕೈ ಬಿಟ್ಟಿದ್ದೀವಿ ನಾವು ಅಂತ. ನೋಡಿ, ಕೈ ಬಿಡುವ ಪ್ರಶ್ನೆ ಇರಲ್ಲ ಇದರಲ್ಲಿ. ಇತ್ತೀಚಿನ ದಿನಗಳಲ್ಲಿ ಒಂದು ರೀಜನಲ್ ಕಾನ್ಫ್ಲಿಕ್ಟ್ಸ್ಗಳು ಎಲ್ಲ ಕಡೆ ನಡೀತಿರತಕ್ಕಂಥ ಸಂದರ್ಭದಲ್ಲಿ, ಫಾರ್ ಎಕ್ಸಾಂಪಲ್ ಈಗ ಇಸ್ರೇಲ್ ಇರಾನ್ ಯುದ್ಧ ನಡೀತು ಅಲ್ವಾ? ಎಸ್. ನಾವು ಇತ್ತೀಚಿನ ದಿನಗಳಲ್ಲಿ ಇಸ್ರೇಲ್ ಜೊತೆಗಿನ ನಮ್ಮ ಸಂಬಂಧಗಳ ವೃದ್ಧಿ ಆದರೂ ಕೂಡ ಬ್ಲ್ಯಾಂಕೆಟ್ ಬೆಂಬಲವನ್ನು ನಾವು ಯಾವ ದೇಶಕ್ಕೂ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಮ ದೇಶದ ಡೆಮೋಗ್ರಫಿ, ಟೊಪೋಗ್ರಫಿ, ಜಿಯೋ ಲೊಕೇಶನನ್ನು ನೋಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವು ಇಲ್ಲ ನಾವು ಇಸ್ರೇಲ್ ಪರವಾಗಿ ನಿಲ್ತೀವಿ ಅಂತಕ್ಕಂಥದ್ದನ್ನು ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ಹೇಳ್ಬೋದು, ಒಂದು ಯಾವುದೋ ಒಂದು ಆರ್ಗನೈಸೇಷನ್ ಆಗಿ ಹೇಳ್ಬೋದು, ವ್ಯಕ್ತಿಗತವಾಗಿ ನೀವು ಹೇಳ್ಬೋದು. ಒಂದು ದೇಶವಾಗಿ ನೀವಿಲ್ಲ ನಾವು ಇಸ್ರೇಲ್ ಪರವಾಗಿ ನಿಲ್ತೀವಿ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಸಾಧ್ಯ ಆಗಲ್ಲ. ಅಟ್ ದ ಸೇಮ್ ಟೈಮ್ ನಾವು ಇಸ್ರೇಲ್ ಇರಾನ್ ಯುದ್ಧದಲ್ಲಿ ಇರಾನ್ ಪರವಾಗೂ ನಿಲ್ಲಿಲ್ಲ. ರಷ್ಯಾ ಉಕ್ರೇನ್ ಯುದ್ಧ ನಡೀತು. ಅಮೇರಿಕಾ ನಮ್ಮ ಮೇಲೆ ಸತತವಾಗಿರ್ತಕ್ಕಂಥ ಪ್ರೆಷರನ್ನು ಹಾಕ್ತಾ ಇತ್ತು, ಇಲ್ಲ ಉಕ್ರೇನ್ಗೆ ನೀವು ಸಹಾಯ ಮಾಡಬೇಕು. ಯಾಕಂದರೆ ಉಕ್ರೇನ್ಗೆ ಆರ್ಮ್ದಿಂದ ಹಿಡಿದು ಹಣದವರೆಗೆ ಅಮೇರಿಕಾ ಸಹಾಯ ಮಾಡ್ತಾಯಿತ್ತು. ಒಂದು ಅರ್ಥದಲ್ಲಿ ಯುರೋಪ್ ನಿರರ್ಥಕವಾಗಿ ತೊಡಗಿದಾಗ ಭಾರತದ ಸಹಾಯವನ್ನು ಯಾಚಿಸ್ತು ಅಮೇರಿಕಾ. ಆದರೆ ನಾವು ಹೇಳಿದ್ವಿ, ಭಾರತದ ಪ್ರಧಾನಮಂತ್ರಿ ಹೋದಾಗಲೂ ಅದು ಇವತ್ತಿನ ಸರ್ಕಾರ ಅಂತಕ್ಕಂಥದ್ದಲ್ಲ, ಯಾವುದೇ ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯ ರೀಜ್ನಲ್ ಕಾನ್ಫ್ಲಿಕ್ಟ್ಸ್ಗಳಲ್ಲಿ ನಾವು ಏಕಾಏಕಿ ಹೋಗಿ ನೇರವಾಗಿ ಹೋಗಿ ನಾವು ಅಮೇರಿಕಾ ಜೊತೆ ನಿಂತು ಬಿಡ್ತೀವಿ ಅಂತಕ್ಕಂಥ ಸ್ಥಿತಿಯೇ ಉದ್ಭವ ಆಗಲ್ಲ. 2002-3 ಅಥವಾ 2001ರಿಂದ 3 2 ಪ್ರಮುಖ ಅಟ್ಯಾಕನ್ನು ಅಮೇರಿಕಾ ಮಾಡಿತು. ಒಂದು ಅಫ್ಘಾನಿಸ್ತಾನದ ಮೇಲೆ ವಾರ್ ಆನ್ ಟೆರರ್. ಆಗ ಭಾರತದ ಏರ್ ಬೇಸನ್ನು ಅಮೇರಿಕಾ ಕೇಳ್ತು. ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದರು. ಆಗಷ್ಟೇ ಭಾರತ ಮತ್ತು ಅಮೆರಿಕದ ಸಂಬಂಧಗಳು ಜಸ್ವಂತ್ ಸಿಂಗ್ ಮತ್ತು ಕೊಂಡೋಲಿಸಾ ರೈಸ್ ಕಾರಣದಿಂದಾಗಿ ಸ್ವಲ್ಪ ಮಟ್ಟಿಗೆ ಏರುಗತಿಯಲ್ಲಿ ಶುರುವಾಗಿದ್ವು. ಪೋಖ್ರಾನ್ ಅಣು ಟೆಸ್ಟ್ ಆದಮೇಲೆ, ಸ್ಯಾಂಕ್ಷನ್ಸ್ ಆದಮೇಲೆ ಆ ಸಂಬಂಧಗಳದು ಪೀಕಿಗೆ ಬಂದಿದ್ದು ನ್ಯೂಕ್ಲಿಯರ್ ಡೀಲ್ UPA ಸರ್ಕಾರ ಇರ್ತಕ್ಕಂಥ ಸಂದರ್ಭ. ಆಗ ವಾಜಪೇಯಿ, ಎಲ್ರಿಗೂ ಇದು ಗೊತ್ತಿರ್ತಕ್ಕಂಥ ಕತೆ, AB ಬರ್ಧನ್ ಮತ್ತು ಇನ್ನೊಬ್ಬರು ಯಾರೋ ಕಮ್ಯುನಿಸ್ಟ್ ಮುಖಂಡರು ಹೋಗಿ ವಾಜಪೇಯಿ ಅವ್ರನ್ನ ಭೇಟಿಯಾಗಲಿಕ್ಕೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಸ್ವತಃ ಪ್ರಧಾನಮಂತ್ರಿಗಳು ಬರ್ಧನ್ ಅವ್ರು ಕೇಳಿದರು, ಕ್ಯಾ ಬರ್ಧನ್ ಸಾಹಬ್ ಆಪ್ ಉತ್ತರ ಕೆ ಆಜ್ಕಲ್ ಪ್ರೊಟೆಸ್ಟ್ ನೈ ಹೋ ರಹಾ. ಯಾವುದಕ್ಕಂತ ಗೊತ್ತಾದ ತಕ್ಷಣ ಕ್ಯೂ ಸಿಕ್ತು. ಇಲ್ಲ, ಅಮೇರಿಕಾ ಭಾರತದ ಏರ್ ಬೇಸನ್ನು ನಾವು ಉಪಯೋಗಿಸ್ಕೊಳ್ತೀವಿ ಅಥವಾ ರೀಫ್ಯೂಯಲಿಂಗಿಗೆ ನಮಗೆ ಬೇಸ್ ಕೊಡಿ ಅಂತಕ್ಕಂಥದ್ದನ್ನು ಕೇಳ್ತೀವಿ.
ಇಂಥ ಸಂದರ್ಭದಲ್ಲಿ ರೀಫ್ಯೂಲಿಂಗಿಗೆ ಕೊಟ್ಟರು ಅದು ಯಾವ ಅರ್ಥವನ್ನು ತೆಗೆದುಕೊಳ್ಳುತ್ತೆ ಎಸ್ ಎಸ್ ಕಮ್ಯುನಿಸ್ಟು ಬೃಂದಾ ಕಾರಟ್, ಪ್ರಕಾಶ್ ಕಾರಟ್, ಎ ಬಿ ಬರ್ಧನ್, ಡಿ ರಾಜಾ ಎಲ್ಲರೂ ಕೂಡ ಪ್ರತಿಭಟನೆಗೆ ಹೇಳಿದ್ರು. ನಂತರ ಅಟಲ್ಜಿ ಸದನದಲ್ಲಿ ನಿಂತು ಹೇಳಿದ್ರು ಇಲ್ಲ ನಾವು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಸದ್ದಾಮ್ ಹುಸೇನನ್ನು ಎಕ್ಸಿಕ್ಯೂಟ್ ಮಾಡಿದಾಗ ಅಮೇರಿಕ, ಯು ಪಿ ಎ ಸರ್ಕಾರ ಇತ್ತು. 2003ರಲ್ಲಿ ಅಟ್ಯಾಕ್ ಮಾಡಿದಾಗ NDA ಸರ್ಕಾರ ಇತ್ತು. ಅದಾದಮೇಲೆ ಯು ಪಿ ಎ ಸರ್ಕಾರ ಇತ್ತು. ಒನ್ ಲೈನ್ ರೆಸಲ್ಯೂಷನ್ ಭಾರತ ಹೇಳ್ತು ಇಲ್ಲ ಕೊಂದಿದ್ದು ಸರಿ, ಅಂದರೆ ಅನ್ಫಾರ್ಚುನೇಟ್ ಅಂತಕ್ಕಂಥ ಒಂದು ಶಬ್ದವನ್ನು ಭಾರತ ಬಳಕೆ ಮಾಡ್ತು. ದುರದೃಷ್ಟಕರ. ಲಿಬಿಯಾದಲ್ಲಿ ಗಡಾಫಿ ಎಕ್ಸಿಕ್ಯೂಟ್ ಮಾಡಲಾಯಿತು, ಆಗಲೂ ಕೂಡ ಭಾರತ ಏನದರ ಜೊತೆ ನಿಂತಿರಲಿಲ್ಲ. ನನಗನ್ಸುತ್ತೆ ಆಯಾಯ ರಾಜಕೀಯ ಪಕ್ಷಗಳು, ಆಯಾಯ ವ್ಯಕ್ತಿಗಳು ಏನೇ ಸ್ಟ್ಯಾಂಡನ್ನು ತೆಗೆದುಕೊಳ್ಳಿ, ದೇ ಆರ್ ಫ್ರೀ ಬಿಕಾಸ್ ವಿ ಆರ್ ಎ ಡೆಮೊಕ್ರೆಟಿಕ್ ಕಂಟ್ರಿ. ಆದರೆ ಭಾರತ ಸರ್ಕಾರ ಇವತ್ತಿನ ಸಂದರ್ಭದಲ್ಲಿ ನಮ್ಮ ಸ್ಟ್ರಾಟಜಿಕ್ ಅಟಾನಮಿ ಅನ್ನೋದನ್ನು ಗಮನದಲ್ಲಿಟ್ಕೊಂಡಾಗ, ಆಮೇಲೆ ನಮ್ಮದು ಹ್ಯೂಜ್ ಬಿಸ್ನೆಸ್ ಇಂಟ್ರೆಸ್ಟನ್ನು ಗಮನದಲ್ಲಿಟ್ಕೊಂಡಾಗ, ನೋಡಿ ಇವತ್ತಿನ ದಿನಗಳಲ್ಲಿ ವಿದೇಶಾಂಗ ನೀತಿ ಮಾರಲ್ ಕಂಪಾಸ್ ಮೇಲೆ ಉಳಿದಿಲ್ಲ. ನಿಮಗೆ ಎರಡನೇ ಮಹಾಯುದ್ಧದ ನಂತರದ ಸಂದರ್ಭದಲ್ಲಿ ಅಜಿತ್, ಮಹಾತ್ಮ ಗಾಂಧಿ ತೆಗೆದುಕೊಳ್ತಿರ್ತಕ್ಕಂಥ ನಿಲುವುಗಳು ಮಾರಲ್ ಕಂಪಾಸ್ ಮೇಲಿದ್ದು. ನಾನು ತಪ್ಪು ಸರಿ ಅನ್ನೋದರ ವ್ಯಾಖ್ಯೆಗೆ ಹೋಗಲ್ಲ. ಯಾಕಂದರೆ ಎರಡನೇ ಮಹಾಯುದ್ಧದಲ್ಲಿ ಆ ಸಾವು ನೋವುಗಳನ್ನು ನೋಡಿದವರು ಅವರು. ಹಾಗಾಗಿ ಯುದ್ಧ ಬೇಡ ಅನ್ನುವಂಥದ್ದಿತ್ತು. 2026ರಲ್ಲಿ ನೋಡಿದಾಗ ಯುದ್ಧ ಯಾರಿಗೂ ಬೇಕಾಗಿಲ್ಲ. ಪೀಸ್ ಆ್ಯಂಡ್ ಸ್ಟೆಬಿಲಿಟಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಆದರೆ ಒಂದು ಕಡೆ ಇಸ್ರೇಲ್ ಇದೆ, ನಮ್ಮ ಸ್ಟ್ರಾಟಜಿಕಲ್ ಪಾರ್ಟ್ನರ್ ಆಗಿದೆ. ಇನ್ನೊಂದು ಕಡೆ ಅಮೇರಿಕಾ ಇದೆ, ಹ್ಯೂಜ್ ಸ್ಟೇಕ್ಸ್ ಆರ್ ಇನ್ವಾಲ್ವ್ ವಿತ್ ಅಮೇರಿಕಾ. ಇನ್ನೊಂದು ಕಡೆ ಇರಾನ್ ಇದೆ. ನಮ್ಮ ಆಲ್ ವೆದರ್ ಫ್ರೆಂಡ್ನ ರೀತಿಯಲ್ಲಿ ರಷ್ಯಾ ಮತ್ತು ಇರಾನ್ ಯಾವತ್ತಿಗೂ ಕೂಡ ನಡ್ಕೊಂಡಿವೆ. ಇರಾನಿನಲ್ಲಿ ಇಸ್ಲಾಮಿಕ್ ಕ್ರಾಂತಿಯಾಗಿ ಒಂದು ರೀತಿ ಜಮ್ಮು ಕಾಶ್ಮೀರದ ವಿಷಯದಲ್ಲಿ ಕೊಮೆನಾಯಿ ಏನೇ ನಿರ್ಣಯವನ್ನು ತೆಗೆದುಕೊಳ್ಳಿ, ಅದೊಂದು ಇಸ್ಲಾಮಿಕ್ ದೃಷ್ಟಿಕೋನದಿಂದ ಬಿಟ್ಬಿಡಿ. ಆದರೆ ಗೌರ್ಮೆಂಟ್ ಟು ಗೌರ್ಮೆಂಟ್ ಬರ್ತಕ್ಕಂಥ ಸಂದರ್ಭದಲ್ಲಿ ಇರಾನ್ ವಾಸ್ ಅವರ್ ಆಲ್ ವೆದರ್ ಫ್ರೆಂಡ್. ನ್ಯಾಚುರಲ್ ಗ್ಯಾಸ್ ಇರ್ಬೋದು, ಪೆಟ್ರೋಲ್ನ ಸಂದರ್ಭದಲ್ಲಿರ್ಬೋದು. ಹೀಗಾಗಿ ನನಗನ್ಸುತ್ತೆ ಭಾರತ ಸರ್ಕಾರ ಈಗ ನಮ್ಮ ಒಂದು 10-11 ವರ್ಷದಲ್ಲಾಗಿದೆ. ಮೋದಿ ಎಲ್ಲದರ ಬಗ್ಗೆ ಮಾತಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಮೋದಿ ಇದರ ಬಗ್ಗೆನೂ ಮಾತಾಡಲಿ ಅಂತಕ್ಕಂಥದ್ದು. ಬಟ್ ನನಗನ್ಸುತ್ತೆ ಯಾವುದೇ ಪ್ರಧಾನಮಂತ್ರಿ ಇದ್ದರೂ ಕೂಡ ಇವತ್ತಿನ ಸ್ಥಿತಿಯಲ್ಲಿ ನಾವು ಇವ್ರ ಪರ ಇದ್ದೀವಿ, ನಾವು ಅವ್ರ ಪರ ಸಿ ಒನ್ ಸ್ಟ್ಯಾಂಡ್ ಇಂಡಿಯಾ ಆಲ್ವೇಸ್ ವಿಲ್ ಟೇಕ್. ಏನು? ಆಂಟಿ ವಾರ್. ನಾವು ಶಾಂತಿಯ ಪರವಾಗಿದ್ದೀವಿ ಅಂತಕ್ಕಂಥದ್ದು. ಬಟ್ ಭಾರತ ಏನೋ ಕಮೆಂಟ್ ಮಾಡಿ ಏನೋ ಅಲ್ಲಿ ಬದಲಾವಣೆ ಆಗತ್ತಾ? ನಮ್ಮದೊಂದು ಮಿಲಿಟ್ರಿ ಪವರ್ ಇದೆಯಪ್ಪ, ನಾವು ಹೋಗಿ ಏನೋ ಬದಲಾವಣೆ ಮಾಡಿಬಿಡ್ತೀವ? ಹಾಗಿರುವಾಗ ನೋಡಿ, ವಿದೇಶಾಂಗ ನೀತಿ ಇವತ್ತಿನ ದಿನಗಳಲ್ಲಿ ಪ್ಯೂರ್ಲಿ ಆನ್ ದ ನ್ಯಾಷನಲ್ ಇಂಟ್ರೆಸ್ಟ್. ವಾಟ್ ಈಸ್ ದ ಗೈಡಿಂಗ್ ಪ್ರಿನ್ಸಿಪಲ್ ಫಾರ್ ವಿದೇಶಾಂಗ ನೀತಿ? ನ್ಯಾಷನಲ್ ಇಂಟ್ರೆಸ್ಟ್. ನಿಮಗೆ ಅದರಲ್ಲಿ ಮೊರಾಲಿಟಿಯನ್ನು ನೀವು ಮಿಕ್ಸ್ ಮಾಡಿ ನೋಡ್ಲಿಕ್ಕೆ ಶುರು ಮಾಡಿದರೆ ಯು ವಿಲ್ ಬಿ ಕನ್ಫ್ಯೂಸ್ಡ್. ಎಕ್ಸಾಕ್ಟ್ಲಿ. ಎಸ್. ರಮೇಶ್ ಬಾಬು ಅವರೇ, ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ನಿಲುವುಗಳು ಸ್ಪಷ್ಟ ಇದೆ. ಭಾರತದ ವಿದೇಶಾಂಗ ನೀತಿಗೆ ಒಂದು ಕಪ್ಪು ಚುಕ್ಕೆ ಈಗ ಮೋದಿ ನಡ್ಕೊಂಡಿರೋದು. ವೈ ಇಸ್ ಇಟ್ ಸೊ? ಯಾಕೆ ಹಾಗೆ? ಸೋನಿಯಾ ಗಾಂಧಿರವರು, ರಾಹುಲ್ ಗಾಂಧಿರವರು, ಮಲ್ಲಿಕಾರ್ಜುನ್ ಖರ್ಗೆರವರು, ಇತರೆ ಕಾಂಗ್ರೆಸ್ ಪಕ್ಷದ ಯಾವುದೇ ನಾಯಕರು ಮಾತಾಡಿರ್ತಕ್ಕಂಥದ್ದು ಭಾರತದ ವಿದೇಶಾಂಗ ನೀತಿ ನಾವೇನು 1947ರಿಂದ ಅಳವಡಿಸ್ಕೊಂಡು ಬಂದಿದ್ದೇವೆ ಅದಕ್ಕೆ ಪೂರಕವಾಗಿ ಅವರು ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ. ಓಕೆ. ಇಲ್ಲಿ 3 ಹಂತಗಳನ್ನ ನಾವು ನೋಡ್ತೇವೆ. ಮೊದಲನೇ ಮಹಾಯುದ್ಧ, ಎರಡನೇ ಮಹಾಯುದ್ಧ, ಅದಾದಮೇಲೆ ಆಫ್ಟರ್ ಇಂಡಿಪೆಂಡೆನ್ಸ್ ಈಗ ನಡೀತಾ ಇರ್ತಕ್ಕಂಥ ಮಹಾಯುದ್ಧ, ಮೂರನೇ ಮಹಾಯುದ್ಧ ಅಂತ ಕರಿತೀವಿ. ಇನ್ ಬಿಟ್ವೀನ್ ದಿಸ್ ಹತ್ತತ್ರ ಬಂದಂಗೆ ಕಾಣಿಸ್ತಾ ಇದೆ. ಇನ್ ಬಿಟ್ವೀನ್ ದಿಸ್ ಶೀತಲ ಯುದ್ಧ ಅಂತಲೂ ಇತ್ತು, ಕೋಲ್ಡ್ ವಾರ್ ಅಂತೇಳಿ, ಯಾವ ರಾಷ್ಟ್ರಗಳು ಯಾವ ಪರ ಅಂತೇಳಿ. ನಾವು ಒಪ್ಪಲಿ ಬಿಡಲಿ, ನಾವು ಬ್ರಿಟಿಷ್ ಜೊತೆ ಇದ್ದಂಥ ಸಂದರ್ಭದಲ್ಲಿ, ಮೊದಲನೇ ವಾರ್ ಆದಂಥ ಸಂದರ್ಭದಲ್ಲಿ ಬ್ರಿಟಿಷರು ಅವರದೇ ಆದ ತೀರ್ಮಾನವನ್ನು ತೊಗೊಂಡಿದ್ರು. ಆವಾಗ ಭಾರತದ ಕಲ್ಪನೆ ಇರಲಿಲ್ಲ. ಸೊ ಅವರು ನಮ್ಮನ್ನು ಆಳ್ತಾ ಇದ್ದರು, ಅವರೊಂದು ತೀರ್ಮಾನವನ್ನು ತೊಗೊಂಡ್ರು. ಎರಡನೇ ಮಹಾಯುದ್ಧ ಏನಾಯಿತು, ಆ ಸಂದರ್ಭದಲ್ಲೂ ಸಹ ನಮ್ಮ ಲೀಡರ್ಗಳನ್ನ ಕನ್ಸಲ್ಟ್ ಮಾಡಲಿಲ್ಲ. ಅವರು ಆವತ್ತಿನ ಎರಡನೇ ಮಹಾಯುದ್ಧಕ್ಕೆ ಏನು ಅನುಕೂಲ ಬೇಕೋ ಅವ್ರಿಗೆ, ಬ್ರಿಟಿಷಿಗೆ ಏನು ಅನುಕೂಲ ಬೇಕೋ ಆ ತೀರ್ಮಾನವನ್ನು ತೊಗೊಂಡ್ರು. ಹಾಗಾಗಿ ಮಹಾತ್ಮ ಗಾಂಧಿ ಏನು ನಾಥೂರ್ ಕೋಟ್ ಮಾಡಿದ್ರು, ಮಹಾತ್ಮ ಗಾಂಧಿರವರು ಅವರು ಏನು ಅಹಿಂಸೆಯನ್ನು ಪ್ರತಿಪಾದನೆ ಮಾಡ್ಕೊಂಬಂದ್ರು ಅದಕ್ಕೆ ಪೂರಕವಾಗಿದ್ದರು. ಬಿಟ್ಟರೆ ಯುದ್ಧಕ್ಕೆ ಸಂಬಂಧಪಟ್ಟಂತೆ ತೀರ್ಮಾನ ತೊಗೊಂಡವರು ಬ್ರಿಟಿಷ್ ಸರ್ಕಾರ. ನಮಗೆ ಸ್ವತಂತ್ರ ಬಂದ ನಂತರ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ, ನಮ್ಮ ನೈಬರಿಂಗ್ ಕಂಟ್ರೀಸು, ನೀವು ಪಾಕಿಸ್ತಾನ ಇರ್ಬೋದು, ಬಾಂಗ್ಲಾದೇಶ ಇರ್ಬೋದು, ನೇಪಾಳ ಇರ್ಬೋದು, ಶ್ರೀಲಂಕಾ ಇರ್ಬೋದು, ಆಫ್ಘಾನಿಸ್ತಾನ ಇರ್ಬೋದು, ಇಲ್ಲಿ ಬೇರೆ ಬೇರೆ ದೇಶಗಳು ಏನು ಅವರ ಪರವಾಗಿ ನಿಲುವಿದೆಯೇ ಇಲ್ಲವೋ, ಈ ಒಲವು ನಿಲುವುಗಳ ಆಧಾರಕ್ಕೆ ಅನುಗುಣವಾಗಿ ನಮ್ಮ ವಿದೇಶಾಂಗ ನೀತಿಯನ್ನು ರಚನೆ ಮಾಡಿದ್ದಾರೆ.
ಭಾಳ ವಿಶೇಷವಾಗಿ ನಮಗೆ ಮೊದಲಿನಿಂದಲೂ ಸಹ ನಮ್ಮ ಜೊತೆ ನಿಂತಿರ್ತಕ್ಕಂಥವ್ರು ರಷ್ಯಾ. ಅಂದರೆ ಆವತ್ತು ಅನ್ಡಿವೈಡೆಡ್ ಸೋವಿಯತ್ ರಷ್ಯಾ ಏನಿತ್ತೋ ಭಾಳ ಸ್ಟ್ರಾಂಗ್ ಅಪೋನೆಂಟ್ ಟು ದ ಅಮೇರಿಕಾ. ಅವರು ನಮ್ಮ ಪರ ನಿಂತ್ಕೊಂಡ್ರು. ಬೇರೆ ಬೇರೆ ಕಾರಣಕ್ಕೆ ಅಮೇರಿಕಾ ದೇಶ ಪಾಕಿಸ್ತಾನ ಪರ ನಿಂತ್ಕೊಂಡ್ರು. ಅವರಿಗೆ ಇಲ್ಲೊಂದು ಏರ್ ಬೇಸ್ ಬೇಕಾಗಿತ್ತು, ಮತ್ತೊಂದು ಬೇಕಾಗಿತ್ತು. ಆ ಕಾರಣಕ್ಕೆ ಚೈನಾ ಮತ್ತು ಇವರು ಅಮೇರಿಕಾ ಇವರಿಬ್ಬರೂ ಸಹ ಶ್ರೀಲಂಕಾದಲ್ಲಿರ್ಬೋದು, ಪಾಕಿಸ್ತಾನದಲ್ಲಿರ್ಬೋದು, ನೇಪಾಳದಲ್ಲಿರ್ಬೋದು, ಅಲ್ಲಿ ಭಾರತಕ್ಕೆ ವಿರುದ್ಧವಾಗಿ ನಮ್ಮ ನೈಬರಿಂಗ್ ಕಂಟ್ರೀಸ್ನ ಪ್ರಮೋಟ್ ಮಾಡ್ಕೊಂಬಂದಂಥವ್ರು ಅಮೇರಿಕಾ, ಚೈನಾ ಆ್ಯಸ್ ವೆಲ್ ಆಸ್ ಬೇರೆ ಬೇರೆ ದೇಶಗಳು. ಇನ್ನು ಕೆಲವು ತಟಸ್ಥ, ಇವು ಇಂಗ್ಲೆಂಡು, ಕೆನಡಾ ಈ ಥರದ ರಾಷ್ಟ್ರಗಳು ತಟಸ್ಥ ನೀತಿಯನ್ನು ಅನುಸರಣೆ ಮಾಡ್ಕೊಂಡು ಬಂದಿದ್ದಾರೆ. ಬಟ್ ನಾವು ಮುಂಚೆಯಿಂದಲೂ ಸಹ ರಷ್ಯಾ ಬಿಟ್ಟರೆ ಈ ಗಲ್ಫ್ ಕಂಟ್ರೀಸ್ ಏನಿದೆ, ಇರಾನ್ ಏನಿದೆ, ಇವ್ರ ಜೊತೆ ಒಳ್ಳೆಯ ಸಂಬಂಧಗಳನ್ನ ಮುಂಚೆಯಿಂದಲೂ ಇಟ್ಕೊಂಡ್ಬಂದಿದ್ದು. ಇವತ್ತು ಅದಕ್ಕೆ ಪೂರಕವಾಗಿ ಸೋನಿಯಾ ಗಾಂಧಿರವರು ಇರ್ಬೋದು, ರಾಹುಲ್ ಗಾಂಧಿ ಇರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರ್ಬೋದು ಮಾತಾಡಿರ್ತಕ್ಕಂಥದ್ದು ನಾವೇನು ಪ್ರತಿಪಾದನೆ ಮಾಡಿಕೊಂಡು ಪಾಲನೆ ಮಾಡ್ಕೊಂಡು ಬಂದಿದ್ದೇವೆ. ಅದಕ್ಕೆ ಪೂರಕವಾಗಿ ಪ್ರಧಾನಮಂತ್ರಿಗಳು ಮಾತಾಡ್ತಾ ಇಲ್ಲ ಅನ್ನೋ ಅಂಶವನ್ನು ವ್ಯಕ್ತಪಡಿಸಿದ್ದಾರೆ. ಬಿಟ್ಟರೆ ಇಟ್ ಈಸ್ ಎ ಸೆಟ್ಲ್ಡ್ ಲಾ. ನಮ್ಮ ವಿದೇಶಾಂಗ ನೀತಿ ಇವತ್ತಿಂದಲ್ಲ. ಇವತ್ತು ಉಕ್ರೇನ್ ವಿಷಯದಲ್ಲಿ ತಾವೇ ಇಲ್ಲಿ ಚರ್ಚೆ ಮಾಡಿದ್ರಿ. ಉಕ್ರೇನ್ನಲ್ಲಿ ಇಂಡಿಯಾದವರು ತಗಲಾಕೊಂಡಾಗ ರಷ್ಯಾದವ್ರು ನಮಗೆ ಇಂಡಿಯನ್ಸ್ ಅಲ್ಲಿ ಕಳಿಸ್ಕೊಟ್ರು ಅಂತೇಳಿ. ಬಿಕಾಸ್ ಆಫ್ ನಾವು ರಷ್ಯಾ ಜೊತೆ ಹೊಂದಿರತಕ್ಕಂಥ ವಿದೇಶಾಂಗ ನೀತಿಯ ಕಾರಣಕ್ಕೆ ಅವತ್ತು ನಮ್ಮ ಭಾರತೀಯರು ಏನೆಲ್ಲ ತಗಲಾಕೊಂಡಿದ್ರು ಅವ್ರನ್ನೆಲ್ಲ ಕಳಿಸ್ಕೊಡೋಂಥ ಕೆಲಸ ಆಯಿತು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರ್ತಕ್ಕಂಥ ನೀತಿಗೆ ಅನುಗುಣವಾಗಿ ಕಳಿಸ್ಬೇಕು, ಅದು ಒಂದು ಕಡೆ. ಆದರೆ ನಾವು ಪ್ರತಿಪಾದನೆ ಮಾಡ್ಕೊಂಬಂದಿರ್ತಕ್ಕಂಥದ್ದು ಇದ್ರ ಮಧ್ಯದಲ್ಲಿ ದೇಶಗಳು ಇವೇನೇನೋ ಇವತ್ತು ಯುರೋಪ್ ಕಂಟ್ರಿ ಇರ್ಬೋದು, ಏಷ್ಯಾ ಕಂಟ್ರಿ ಇರ್ಬೋದು, ಇವು 3 ಥರದಲ್ಲಿ ವರ್ಗೀಕರಣ ಆಗಿತ್ತು. ವಿಶ್ವಮಂಡಳಿ ರಚನೆ ಆದ ನಂತರವೂ ಸಹ ಅಭಿವೃದ್ಧಿ ರಾಷ್ಟ್ರಗಳು, ಅಭಿವೃದ್ಧಿಶೀಲ ರಾಷ್ಟ್ರಗಳು, ಅಭಿವೃದ್ಧಿ ಹೊಂದದೇ ಇರತಕ್ಕಂಥ ರಾಷ್ಟ್ರಗಳು ಅಂತೇಳಿ 3 ರೀತಿಯ ಕ್ಯಾಟಗರಿ ಮಾಡಿದ್ರು. ಇಂಡಿಯಾದಲ್ಲಿ ಅಭಿವೃದ್ಧಿಶೀಲ ರಾಷ್ಟ್ರದಲ್ಲಿ ಬಂದಂಥದ್ದು. ನಾವು ಕೆಲವು ಸಂದರ್ಭದಲ್ಲಿ ಅಲಿಪ್ತ ನೀತಿ, ಅಂದರೆ ನಾವು ಯಾರ ಪರವೂ ಇಲ್ಲ, ಎಲ್ಲರ ಜೊತೆನೂ ಫ್ರೆಂಡ್ಲಿ ಆಗಿರಬೇಕು, ನಮ್ಮ ದೇಶದ ಅಭಿವೃದ್ಧಿ ನಮಗೆ ಪ್ರಾಮುಖ್ಯತೆ, ನಮ್ಮ ದೇಶದ ರಕ್ಷಣೆ ಮತ್ತು ನೈಬರಿಂಗ್ ಕಂಟ್ರಿ ಜೊತೆ ನಾವು ಒಳ್ಳೆ ಬಾಂಧವ್ಯ ಇಟ್ಕೋಬೇಕು ಅಂತೇಳಿ, ಮತ್ತು ಯಾವುದೇ ದೇಶದ ಯುದ್ಧ ಆದಂಥ ಸಂದರ್ಭದಲ್ಲಿ ಅಲಿಪ್ತ ನೀತಿ, ಯಾರ ಪರನೂ ಅಲ್ಲ, ವಿರೋಧನೂ ಅಲ್ಲ. ಅಟ್ ದ ಸೇಮ್ ಟೈಮ್ ಯಾವತ್ತೂ ಸಹ ಯುದ್ಧಕ್ಕೆ ಪ್ರಚೋದನೆ ಮಾಡೋಂಥದ್ದು ಅಥವಾ ಯುದ್ಧದ ಪರವಾಗಿ ನಿಲ್ಲುವಂಥ ನಿಲುವನ್ನು ಇಂಡಿಯಾ ಹೊಂದಿಲ್ಲ. ಸಿನ್ಸ್ ಬಿಗಿನಿಂಗ್ ನಾವು ಯಾವುದೇ ದೇಶದ ಯುದ್ಧಗಳಾಗಲಿ ಮತ್ತೊಂದಾಗಲಿ ಮಧ್ಯದಲ್ಲಿ ಮಧ್ಯಸ್ಥಿಕೆ ಮಾಡೋಂಥ ಕೆಲಸವನ್ನು ಮಾಡಿದ್ದೀವಿ. ಬಿಟ್ಟರೆ ಅಫ್ಕೋರ್ಸು ನಮಗೂ ಪಾಕಿಸ್ತಾನಕ್ಕೂ ಯುದ್ಧ ಆಗಿದೆ, ಗಡಿ ಸಮಸ್ಯೆಗೆ ಸಂಬಂಧಪಟ್ಟಂತೆ ಚೈನಾ ಮತ್ತು ಇಂಡಿಯಾಕ್ಕೆ ಯುದ್ಧ ಆಗಿದೆ. ಈ ಎಲ್ಲ ಕಾರಣಕ್ಕಾಗಿ ಈ ಸರ್ಕಾರದ ನಿಲುವು ನಮ್ಮ ವಿದೇಶಾಂಗ ನೀತಿಗೆ ಒಂದು ಕಪ್ಪು ಚುಕ್ಕೆ ಅಂತೀರಿ. ಸೊ ಆ್ಯಸ್ ಯೂಶುವಲ್, ಯಾಕೆಂದರೆ ಅವರು ಸ್ಪಷ್ಟವಾದಂಥ ನಿಲುವನ್ನು ಕೊಟ್ಟಿಲ್ಲ. ಈಗ ಅವರು ಒಪ್ಪಲಿ ಬಿಡಲಿ, ಪ್ರಧಾನಮಂತ್ರಿಗಳು ಬಹಿರಂಗವಾಗಿ ಮೋದಿಯವ್ರ ಜೊತೆ ಸಂಬಂಧಗಳು ಬೆಳೆಸ್ಕೊಂಡ್ರು, ಮೋದಿಯವ್ರ ಜೊತೆ ಗುರ್ತಚ್ಕೊಂಡ್ರು. ಟ್ರಂಪ್ ಜೊತೆ ಮೋದಿಯವರು ಟ್ರಂಪ್ ಜೊತೆ ಗುರ್ತಚ್ಕೊಂಡ್ರು, ಟ್ರಂಪ್ ಜೊತೆ ಮೀಟಿಂಗ್ಗಳು ಮಾಡಿದ್ರು. ಇವತ್ತು ಟ್ರಂಪ್ ಅವ್ರು ನಾನು ಹೇಳ್ದಂಗೆ ಮೋದಿ ಕೇಳ್ತಾರೆ ಅಂತೇಳಿ ಅವರೇ 2-3 ಸಲ ಹೇಳಿಕೆ ಕೊಟ್ಟರು. ಆ ಹೇಳಿಕೆಗೆ ಇವರು ಕೌಂಟ್ರ್ ಮಾಡಲಿಲ್ಲ, ಉತ್ತರ ಕೊಡಲಿಲ್ಲ, ನಿರಾಕರಣೆ ಮಾಡಲಿಲ್ಲ. ಆ್ಯಂಡ್ ಎಗೈನ್ ನಾವು ಇಷ್ಟು ವರ್ಷದವರೆಗೂ ಪ್ಯಾಲೆಸ್ತೈನ್ಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ವು. ಇವರು ಪ್ಯಾಲೆಸ್ತೈನ್ ಬಿಟ್ಟು ಇಸ್ರೇಲ್ ಜೊತೆ ಸಂಬಂಧ ಮಾಡೋರು, ಇಸ್ರೇಲ್ ಜೊತೆ ಹೋಗಿ ಅಲ್ಲಿ ಮೀಟಿಂಗ್ ಮಾಡ್ಕೊಂಡ್ಬಂದ್ರು ಕಳೆದ ಈಗ ಒಂದು 15 ದಿವಸದಲ್ಲಿ. ಸೊ ಇವೆಲ್ಲ ನೋಡಿದ್ರೆ ಇಂಡೈರೆಕ್ಟ್ಲಿ ಈಸ್ ಸ್ಟ್ಯಾಂಡ್ ವಿತ್ ದ ಇಸ್ರೇಲ್ ಆಸ್ ವೆಲ್ ಆಸ್ ಅಮೆರಿಕಾ. ಹಾಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.